ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಕುಟುಂಬಕ್ಕೂ ಭಾರತೀಯ ಸೇನೆ ಶಾಕ್ ಕೊಟ್ಟಿದೆ. ಭಾರತದ ದಾಳಿಗೆ ಉಗ್ರ ಮಸೂದ್ ಮನೆಯ 10 ಮಂದಿ ಬೀದಿ ಹೆಣವಾಗಿದ್ದಾರೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮಸೂದ್ ಅಜರ್ ದಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಜಾಗತಿಕ ಭಯೋತ್ಪಾದಕ. ಇಡೀ ವಿಶ್ವವನ್ನೇ ತನ್ನ ಉಗ್ರ ಸಂಘಟನೆಯಿಂದ ಭೀತಿ ಹುಟ್ಟಿಸಿದ್ದ ನರರಾಕ್ಷಸ. ಇಷ್ಟು ದಿನ ಬೇರೆಯವರ ಮನೆಗಳಲ್ಲಿ ಕಣ್ಣೀರು ಸುರಿಸುವಂತೆ ಮಾಡಿದ್ದವನು, ಆದ್ರೀಗ ಇವನ ಮನೆಯಲ್ಲೇ ನೆತ್ತರು ಹರಿದಿದೆ. ಉಗ್ರ ಮಸೂದ್ ಅಜರ್ ಕುಟುಂಬ ನಿರ್ನಾಮ. 10 ಸಂಬಂಧಿಕರು ಸೇರಿ 14 ಮಂದಿ ಖತಮ್. ವಿಷಯ ಏನಂದ್ರೆ, ಮಸೂದ್ನ ಇಡೀ ಕುಟುಂಬ ಬಹಲ್ವಾಪುರದಲ್ಲಿರುವ ಜೆಇಎಂ ಪ್ರಧಾನ ಕಚೇರಿಯಲ್ಲೇ ವಾಸವಿದ್ರು. ಇದೇ ಜಾಗದ ಮೇಲೆ ತಡರಾತ್ರಿ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಕ್ಷಿಪಣಿಗಳನ್ನ ಉಡಾಯಿಸಿ ಜೆಇಎಂ ಕಚೇರಿಯನ್ನೇ ಛಿದ್ರಗೊಳಿಸಿದೆ. ಈ ದಾಳಿಯಲ್ಲಿ ಮಸೂದ್ನ ಅಕ್ಕ ಮತ್ತು ಆಕೆಯ ಪತಿ, ಸೋದರಳಿಯ ಮತ್ತು ಅವನ ಪತ್ನಿ, ಮತ್ತೊಬ್ಬ ಸೊಸೆ, ಹೀಗೆ ಕುಟುಂಬದವರೇ 10 ಮಂದಿ ಸೇರಿದ್ದಾರೆ. ಇಷ್ಟೇ ಅಲ್ಲದೆ ಮಸೂದ್ನ 4 ಸಹಚರರು ಕೂಡ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ನಾನು ಸತ್ತಿದ್ರೆ ಚೆನ್ನಾಗಿತ್ತು, ಕಣ್ಣೀರಿಟ್ಟ ಉಗ್ರ ಮಸೂದ್. ಇನ್ನು ಭಾರತೀಯ ದಾಳಿಗೆ ಉಗ್ರ ಮಸೂದ್ ಬೆಚ್ಚಿ ಬಿದ್ದಿದ್ದಾನೆ. ತನ್ನ ಕುಟುಂಬವನ್ನ ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾನೆ. ಜೊತೆಗೆ ನಾನು ಸತ್ತಿದ್ರೆ ಚೆನ್ನಾಗಿರ್ತಿತ್ತು, ಭಾರತೀಯ ಸೇನಾಪಡೆ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದ್ದಾನೆ. ಹಾಗಿದ್ರೆ ಯಾರೀ ಮಸೂದ್? ಇವನು ಯಾವೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಕ್ಕೆ ಈ ಮಸೂದ್ನನ್ನ 1994ರಲ್ಲಿ ಭಾರತದಲ್ಲಿ ಬಂಧಿಸಲಾಗಿತ್ತು. ಆದರೆ 1999ರಲ್ಲಿ ಕಠ್ಮಂಡುವಿನಿಂದ ದೆಹಲಿಗೆ ಹೋಗುವ ವಿಮಾನವನ್ನ ಉಗ್ರರು ಅಪಹರಿಸಿದರು. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಮಸೂದ್ ಸಹೋದರ ಮತ್ತು ಉಳಿದ 4 ಉಗ್ರರು. ಇದಾದ ಬಳಿಕ ಭಾರತ ಪ್ರಯಾಣಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಇವನನ್ನ ಬಿಡುಗಡೆ ಮಾಡಿತ್ತು. ಅದಾದ 2 ವರ್ಷಗಳ ನಂತರ ಅಂದ್ರೆ 2001ರಲ್ಲಿ ಭಾರತದ ಸಂಸತ್ ಮೇಲೆ ಉಗ್ರರ ದಾಳಿಯಾಯಿತು. ಇದರಲ್ಲಿ ಮಸೂದ್ ಕೂಡ ಇದ್ದಾನೆ. ಈ ದಾಳಿಯಲ್ಲಿ ದೆಹಲಿ 6 ಪೊಲೀಸರು, 2 ಸಂಸತ್ ಭದ್ರತಾ ಸಿಬ್ಬಂದಿ, ಓರ್ವ ತೋಟಗಾರಿಕೆ ಕಾರ್ಮಿಕ ಮೃತಪಟ್ಟಿದ್ದರು. ಇಲ್ಲಿಗೆ ಮಸೂದ್ ಅಟ್ಟಹಾಸ ನಿಲ್ಲಲ್ಲ. 2016ರಲ್ಲಿ ಪಠಾಣ್ಕೋಟ್ ವಾಯುನೆಲೆ ಮೇಲೆ ದಾಳಿ ಮಾಡಿಸ್ತಾನೆ. ಆಗ ಭಾರತದ 2 ಭದ್ರತಾ ಪಡೆ ಸಿಬ್ಬಂದಿ ಉಸಿರು ಚೆಲ್ಲಿದ್ದರು. ಇತ್ತೀಚೆಗೆ ನಡೆದ 2019ರ ಪುಲ್ವಾಮಾ ದಾಳಿಯಲ್ಲೂ ಮಸೂದ್ನ ಕೈವಾಡವಿದೆ. ಈ ಪುಲ್ವಾಮಾ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಬಲಿಯಾಗಿದ್ರು. ಹೀಗೆ ಸಾಲು ಸಾಲು ಜನರನ್ನ, ಭಾರತೀಯ ಯೋಧರನ್ನ ಬಲಿ ಪಡೆದವನ ಕುಟುಂಬ ನಿರ್ನಾಮವಾಗಿದೆ. ಬೇರೆಯವರ ಕುಟುಂಬ ಕಣ್ಣೀರಿಡುವಂತೆ ಮಾಡಿದವನು ಬಿಕ್ಕಳಿಸಿ ಅಳುತ್ತಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.